ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 29ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಅರ್ಜುನ ತನ್ನ ಶರೀರ ಕಂಪಿಸ್ತಿದೆ, ಮಾತು ಅಥವಾ ಬಾಯಿ ಒಣಗ್ತಿದೆ ಅನ್ನೋದನ್ನು ನೋಡಿದ್ವಿ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಏನೇನು ಪರಿಣಾಮ ಆಯಿತು ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ಶ್ಲೋಕ ಹೀಗಿದೆ: ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಈ ವೇಪಥು ಶರೀರದ ಕಂಪನದಿಂದ ಏನೇನು ಆಗ್ತಿದೆ ಅಂದರೆ ರೋಮಹರ್ಷಶ್ಚ ಜಾಯತೆ, ಈ ರೋಮಗಳು ಎದ್ದು ನಿಂತಿರುವ ಹಾಗೆ ಆ ರೀತಿಯ ಭಾವನೆ ಆಗ್ತಾ ಇದೆ. ಅಂದರೆ ರೋಮಾಂಚನ ಆಗ್ತಾ ಇದೆ ಅಂತ ಅರ್ಥ. ಗಾಂಡೀವಂ ಹಸ್ತಾತ್ ಸ್ರಂಸತೆ ಅಂದರೆ ಜಾರೋದು ಅಂತ ಅರ್ಥ. ಹಸ್ತಾತ್ ಸ್ರಂಸತೆ ಕೈಯಿಂದ ಜಾರ್ತಾ ಇದೆ. ಏನು ಗಾಂಡೀವ ಧನಸ್ಸು ಅದು ಕೂಡ ಕೈಯಿಂದ ಜಾರ್ತಾ ಇದೆ, ರೋಮಾಂಚನ ಆಗ್ತಾ ಇದೆ. ತ್ವಕ್ಚೈವ ಪರಿದಹ್ಯತೆ, ಚರ್ಮ ಸುಟ್ಟ ಹಾಗೆ, ದಹಿಸುವ ಹಾಗೆ ಅನ್ನಿಸ್ತಾ ಇದೆ. ಅಂದರೆ ಮೈಯೆಲ್ಲ ಬೆಚ್ಚಗಾಗಿದೆ, ಬೆವರಿದೆ. ಆ ಬೆವರಿಂದ ಬಿಲ್ಲು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಹಾಗಾಗಿ ಈ ಭಾವೋದ್ವೇಗ ಮನಸ್ಸಿನಲ್ಲಿ ಏನಾಗಿದೆ, ತುಂಬ ಜೋರಾದ ರೀತಿಯಲ್ಲಿ ಅರ್ಜುನನ ಶರೀರವನ್ನು ಅದು ಅಪ್ಪಳಿಸಿದೆ. ಅರ್ಜುನನ ಶರೀರದಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳನ್ನು ಅದು ಮೂಡಿಸ್ತಾ ಇದೆ ಅನ್ನೋದನ್ನು ನಾವು ಈ ಶ್ಲೋಕದಲ್ಲಿ ಗಮನಿಸಬಹುದು. ಎಲ್ರಿಗೂ ನಮಸ್ಕಾರ.